ಕೆಲವು ತಪ್ಪುಗಳಾಗಿರ್ಬೋದು. ನಾನು ಸಂಪೂರ್ಣವಾಗಿ ನಾವು ಪರಿಶುದ್ಧವಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದು ಹೇಳಲ್ಲ. ಒಂದು ತಪ್ಪುಗಳಾಗಿರ್ಬೋದು. ಆ ತಪ್ಪುಗಳನ್ನು ಇಟ್ಟು ಯಾವ್ಯಾವ ರೀತಿಯಲ್ಲಿ ಏನೇನು ನಡೆದಿದೆ ಈ ರಾಜ್ಯದಲ್ಲಿ ನಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ರಾಜ್ಯದ ಜನತೆಯ ಹೃದಯದಿಂದ ಕಿತ್ತೊಗಿಬೇಕು ಅಂತಕ್ಕಂಥದ್ದೇ ಒಂದು ದೃಷ್ಟಿಯಿಂದ ಕೆಲವು ಘಟನೆಗಳು ಈ ರಾಜ್ಯದಲ್ಲಿ ನಡೆದಿದೆ. ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ನಾವೆಲ್ಲರೂ ಅತ್ಯಂತ ಒಂದು ಆತ್ಮಕ್ಕೆ ಶಾಂತಿಯನ್ನು ನಮ್ಮ ತಾಯಿ ಕೊಡಬೇಕು ಅನ್ನೋದಕ್ಕೆ ಇವತ್ತು ಸಹ ಹಾಲು ತುಪ್ಪ ಇವತ್ತು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲೂ ನಮ್ಮ ಅಭಿಮಾನಿಗಳು, ಕಾರ್ಯಕರ್ತರು, ಅವರನ್ನು ಪ್ರೀತಿಸ್ತಾ ಇದ್ದಂಥ, ಅವರು ಪ್ರೀತಿಸಿದ್ದಂಥ ಜನತೆ ಬಂದು ಇವತ್ತೇನು 3ನೇ ದಿನದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಬಹುಶಃ ಅವರು ಇನ್ನೂ ಬದುಕಿರ್ತಿದ್ದರು ನನ್ನ ಅಭಿಪ್ರಾಯ. ಒಂದು ಬಾರಿ ಆಸಿಡ್ನ ಪ್ರಕರಣ ನಂತರ ನಮ್ಮ ಕುಟುಂಬದಲ್ಲಿ ಅವರಿಬ್ಬರು ಏನು ವಯಸ್ಸಾಗಿರ್ತಕ್ಕಂಥವರಿದ್ದರು, ಅವರ ಮಾನಸಿಕವಾಗಿ ಯಾತನೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ಏನೇನು ನಡೀತು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾರಾದರೂ ಇತಿಹಾಸ ಬರೆಯೋರು ಹೇಳ್ತಾರೆ. ಅದು ಒಂದು ಭಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನನ್ನ ತಾಯಿ ಇವತ್ತು ನಮ್ಮನ್ನು ಅಗಲಿಕೆ ಕಳೆದ 1.5 ವರ್ಷದ ಹಿಂದೆ ಅವರು ಬೆಡ್ ರಿಡನ್ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ಅವರು ಪಟ್ಟಿರ್ತಕ್ಕಂಥ ಹಿಂಸೆ ಮತ್ತು ಹಂತವಾಗಿ ಅವರಿಗೆ ನೆನಪಿನ ಶಕ್ತಿಯೂ ಕಡಿಮೆ ಆಗ್ತಕ್ಕಂಥದ್ದು, ಯಾರನ್ನು ಗುರುತಿಸ್ತಾ ಇರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದು. ಅಂಥ ಸಂದರ್ಭದಲ್ಲೂ ಯಾರಾದರೂ ನೋಡ್ಲಿಕ್ಕೆ ಬಂದರೆ ಊಟ ಮಾಡಿದ್ದೀರಾ, ಊಟ ಮಾಡಿ, ಅದು 2 ಪದ ಬಿಟ್ಟರೆ ಇನ್ನೇನೋ ಬಾಯಿನಲ್ಲಿ ಬರ್ತಿರಲಿಲ್ಲ. ನನ್ನನ್ನು ಸ್ವಲ್ಪ ಮತ್ತೆ ನಮ್ಮ ಇಬ್ಬರು ತಂಗಿರಿದ್ದಾರೆ, ಅವರನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡಿದ್ರು. ನಾನು ಏನಾದರೂ ಒಂದು ವಾರದಲ್ಲಿ 2 ದಿನವೋ 3 ದಿನವೋ ಯಾವಾಗಾದ್ರೂ ಫ್ರೀ ಇದ್ದಾಗ ಹೋದಾಗ, ಒಳ್ಳೆ ಕೆಲಸ ಮಾಡಪ್ಪ, ಯಾವಾಗ ಬಂದೆ, ಡೆಲ್ಲಿಗೆ ಹೋಗಿದ್ದ, ಇದು ಮಾತ್ರ ಅವರಲ್ಲೇ ನೆನಪಿನಲ್ಲಿತ್ತು. ಆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಪ್ಪ ಅಂತಕ್ಕಂಥದ್ದನ್ನು ಹೇಳೋರು ಅಷ್ಟೇ. ಆದರೆ ಒಂದು 2-3 ಬಾರಿ ಒಂದು ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಯಾವಾಗ ಕರ್ಕೊಂಬರ್ತೀಯಪ್ಪ ಅಂತಕ್ಕಂಥ ಒಂದು ಮಾತಾಡ್ತೀವಿ. ಅದು ಇವತ್ತು ನನಗೆ ನೋವಿದೆ. ಅವರಿಗೆ ಅಂಥ ಒಂದು ಸನ್ನಿವೇಶಗಳನ್ನು ತಡಿಲಾರ್ದೇ ಇವತ್ತು ಇಂಥ ಒಂದು ದಿನವನ್ನು ನಾವೇನು ಕಾಣಬೇಕಾಗಿದೆ. ಬಹುಶಃ ಇನ್ನೂ ಒಂದು 3-4 ವರ್ಷಗಳು ಆ ರೀತಿಯ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅದನ್ನು ದೇವರು ತೀರ್ಮಾನ ಮಾಡಿರೋದು, ನಾವಲ್ಲ. ಆ ದೇವರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು, ಅದನ್ನು ಹೇಳ್ತೇನೆ. ಅದರ ಜೊತೆಗೆ ಇವತ್ತು ಈ ಸ್ಥಳ ಏನಿದೆ, ಕುಟುಂಬದಲ್ಲಿ ಅಂತಿಮವಾಗಿ ನಮ್ಮ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರು, ತಂಗಿರು ಎಲ್ಲರೂ ಸೇರಿ ನಮ್ಮ ತಂದೆಯವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಈ ಸ್ಥಳವನ್ನು ಇಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಸಾಮಾಜಿಕವಾಗಿ ಯಾವ ರೀತಿಯಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಇವತ್ತು ಸಮಸ್ಯೆಗಳೆಲ್ಲ ಇರ್ತಕ್ಕಂಥವ್ರು ಈ ಸ್ಥಳದಲ್ಲಿ ಬಂದು ನೆಮ್ಮದಿಯ ಜೀವನ ಮತ್ತು ಇಲ್ಲಿಂದ ಉತ್ತಮವಂತ ರೀತಿಯಲ್ಲಿ ಹೊರಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾವ್ಯಾವ ರೀತಿಯ ಒಂದು ಕೆಲಸಗಳು ಇಲ್ಲಾಗಬೇಕು.